ಕಲರ್ ಟ್ಯಾಕಿಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ದ್ವಾದಶ ರಾಶಿಗಳ ರಾಶಿಫಲ ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದರೆ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ ದ್ವಾದಶ ರಾಶಿಗಳ ರಾಶಿಫಲ ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ 2ನೇ ತಾರೀಕು ಜೂನ್ 2026 ಮಂಗಳವಾರ ಅಪ್ರಾಕ್ಸಿಮೇಟ್ಲಿ ಸೂರ್ಯೋದಯ ಸಮಯ. ಓಕೆ, ಸೊ ಕುಂಭರಾಶಿಯವರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಕಲರ್ ಟ್ಯಾಕಿಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಕುಂಭರಾಶಿಗೆ ರಾಶ್ಯಾಧಿಪತಿ ಶನಿ 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಇರತಕ್ಕಂಥದ್ದು ಭಾರಿ ಒಳ್ಳೆಯದನ್ನು ಮಾಡುತ್ತೆ. ದುಡ್ಡು ಕಾಸಿನ ವಿಷಯಕ್ಕೆ ಯಾವ ಕಾರಣಕ್ಕೂ ಕುಂದುಕೊರತೆನೇ ಬರಲ್ಲ, ಚೆನ್ನಾಗಿರ್ತಾರೆ. ಅದಕ್ಕಿಂತ ಇನ್ನೊಂದು ವಿಪರೀತ ರಾಜಯೋಗ ಇವ್ರಿಗೆ ಕೊಡೋದು ಏನು ಅಂದರೆ 4ನೇ ಅಧಿಪತಿ ಇವರಿಗೆ ಶುಕ್ರ, ಸುಖಸ್ಥಾನಾಧಿಪತಿ ಶುಕ್ರ. ಆಮೇಲೆ ಅದು ವಿದ್ಯಾಸ್ಥಾನ ಅಂತಲೂ ಕರೀತಾರೆ, ಮಾತೃಸ್ಥಾನ ಅಂತಲೂ ಕರೀತಾರೆ. 9ನೇ ಅಧಿಪತಿ ಭಾಗ್ಯಸ್ಥಾನಾಧಿಪತಿ ಕೂಡ ಶುಕ್ರ. ಸೊ ಸುಖಸ್ಥಾನಾಧಿಪತಿ, ಭಾಗ್ಯಾಧಿಪತಿ, ವಿದ್ಯಾಸ್ಥಾನಾಧಿಪತಿ, ಮಾತೃಸ್ಥಾನಾಧಿಪತಿ, ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ 5ನೇ ಮನೇಲಿ ಇರ್ತಕ್ಕಂಥದ್ದು. ಇದು ಭಾರಿ ಒಳ್ಳೆ ಯೋಗ ಕೊಡುತ್ತೆ. ಅದು ಶುಕ್ರ ಬೇರೆ ಅಲ್ವಾ, ದುಡ್ಡು ಕಾಸು ಓಹೋ ಅಂತಿರ್ತಾರೆ. ಅದೇ ರೀತಿ ಪೂರ್ವ ಪುಣ್ಯಾಧಿಪತಿ ಬುಧ ಸ್ವಂತ ಮನೆಯಲ್ಲಿದ್ದಾರೆ. ಬುಧ ಬಂದು ಸ್ವಂತ ಮನೇಲಿ ಮಿಥುನ ರಾಶಿಯಲ್ಲಿದ್ದಾರೆ. ಇದು ಕೂಡ ವಿಪರೀತ ರಾಜಯೋಗ ಕೊಡುತ್ತೆ. ಬುಧ ಶುಕ್ರ ಸೇರಿದ್ರೆ ಇನ್ನೇನು ಬೇಕು, ಅದು ಕೂಡ ವಿಪರೀತ ರಾಜಯೋಗನೇ. ಆಮೇಲೆ ಇವರಿಗೆ ಲಾಭಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಗುರು 11ನೇ ಮನೆ ಅಧಿಪತಿ, 2ನೇ ಅಧಿಪತಿ ಕುಟುಂಬ ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಅನ್ನೋ ಗುರು ಈಗ 8ನೇ ಮನೇಲಿದ್ದಾರೆ, ಕರ್ಕಟಕ ರಾಶಿಗೆ ಬರ್ತಾರೆ. ಸೊ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಅಂಥ ಏನು ಪ್ರಾಬ್ಲಮ್ ಆಗಲ್ಲ. 6ನೇ ಮನೆಗೆ ಬಂದ ತಕ್ಷಣ ದುಸ್ಥಾನ, ಗುರು ಕೆಟ್ಟಿದ್ದಾನೆ ಅಂತೆಲ್ಲ ಅಂದ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಗುರು ಉಚ್ಚವಾಗಿರುವಾಗ ಅದು ಅದ್ರ ಕಥೆನೇ ಬೇರೆ. ಉಚ್ಚ ಗ್ರಹಗಳ ವಿಷಯಗಳು ಭಾರಿ ಒಳ್ಳೆಯದು. ಅದಕ್ಕೋಸ್ಕರ ಸ್ವಂತ ಮನೇಲಿರೋ ಗ್ರಹಗಳೇ ಎಷ್ಟೋ ಒಳ್ಳೇದು ಮಾಡ್ತವೆ. ಇನ್ನು ಉಚ್ಚ ಸ್ಥಿತಿಯಲ್ಲಿರತಕ್ಕಂಥ ಗುರುಗಳು ಭಾರಿ ಒಳ್ಳೇದು ಮಾಡ್ತವೆ. ಸೊ ಆಗ ನೋಡುವಾಗ ಗುರುಗ್ರಹ ಇವರಿಗೆ ಅಂಥ ತೊಂದರೆ ಏನು ಕೊಡಲ್ಲ. ಆದರೆ 6ನೇ ಅಧಿಪತಿ ಚಂದ್ರ, 6ನೇ ಮನೆ ಅಧಿಪತಿ ಚಂದ್ರ, ರೋಗಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಚಂದ್ರ, ಶತ್ರುಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಚಂದ್ರ 11ನೇ ಮನೆಯಲ್ಲಿ ಧನುರಾಶಿಯಲ್ಲಿರೋದ್ರಿಂದ, ಲಾಭಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಲಾಭದಲ್ಲಿ ಹೆಚ್ಚು ಕಮ್ಮಿಗಳು ಮಾಡ್ಬೋದು. ಶತ್ರುಗಳು ಸ್ವಲ್ಪ ಇವ್ರಿಗೆ ಕಾಟ ಕೊಡ್ಬೋದು. ಹಿತಶತ್ರುಗಳು, ಅಹಿತ ಶತ್ರುಗಳು ಎಲ್ಲರೂ ಕೂಡ ಸ್ವಲ್ಪ ಕಾಟ ಕೊಡ್ಬೋದು. ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ದುಡ್ಡು ಕಾಸಲ್ಲಿ ಅಷ್ಟೇ. ದುಡ್ಡು ಕಾಸಲ್ಲಿ ಚೆನ್ನಾಗಿರ್ತಾರೆ ಅಂದೆ, ಲಾಭ ಬರೋದ್ರಲ್ಲಿ ಯಾರೋ ಇವ್ರ ಲಾಭನ ಸ್ವಲ್ಪ ಕಿತ್ಕೋಬೋದು. ಶತ್ರುಗಳು ಸ್ವಲ್ಪ ಹೆಚ್ಚಾಗಿ ಇವ್ರಿಗೊಂದು ಸ್ವಲ್ಪ ಕಾಟ ಕೊಡ್ಬೋದು. ಇವರಿಗೆ ಯಾವ ರೀತಿ ಬೇಕಾದ್ರೂ ಕಾಟ ಕೊಡ್ಬೋದು. ಕೋರ್ಟ್ ಕೇಸ್ ಕೆಲಸನೋ ಏನೋ ಒಂದು ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಇಷ್ಟು ದುಡ್ಡು ಕೊಡಿ ಅನ್ನೋದು, ಅದೆಲ್ಲ ಏನಾದ್ರು ಸ್ವಲ್ಪ ಮಾಡಿ ಇವ್ರ ಲಾಭದಲ್ಲಿ ತಗೊಂಡು ಹೋಗು, ಇನ್ನೇನು ಮಾಡೋದು ಅಂತ ಕೊಟ್ಬಿಟ್ಟು ಆಗ್ಬೋದು, ಅದೊಂದು ಆಗ್ಬೋದು. ಅದೇ ರೀತಿ ರಾಶಿಯಲ್ಲಿ ರಾಹು ಇರೋದ್ರಿಂದ ಸ್ಲಿಪ್ ಆಫ್ ದ ಟಂಗ್ ಏನೇನೋ ಮಾತಾಡಿಬಿಟ್ಟು ಆಮೇಲೆ ಕ್ಷಮಾಪಣೆ ಕೇಳಬೇಕಾದ ಪರಿಸ್ಥಿತಿಗಳು ಬರೋದು. ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಆಗ್ಬೋದು, ಗಂಡ ಹೆಂಡ್ತಿದಾಗ್ಬೋದು, ಯಾವ್ದಾರ ರಿಲೇಷನ್ಶಿಪ್ಪಲ್ಲಿ ಕೆಟ್ಟದಾಗೋ ಚಾನ್ಸಸ್ ಇದೆ, ಸ್ವಲ್ಪ ಹುಷಾರು. 4ನೇ ಅಧಿಪತಿ 9ನೇ ಅಧಿಪತಿ ಶುಕ್ರ ಅಂದೆ. ಸುಖಸ್ಥಾನಾಧಿಪತಿ, ವಿದ್ಯಾಸ್ಥಾನಾಧಿಪತಿ 5ನೇ ಮನೇಲಿದ್ದರೆ ಏನು, ನೀವು ಅಂದ್ಕೊಂಡಿದ್ದ ಓದು ಹೇಳೋಕ್ಕಾಗಲ್ಲ. ಮೆಡಿಕಲ್ ಸೀಟು ಗುರುಜಿ ಬರ್ದಿದ್ದೀನಿ, ಎಕ್ಸಾಮಿನೇಷನು ಸಿಕ್ಬಿಡುತ್ತೆ, ಫ್ರೀ ಸೀಟ್ ಹೊಡಿಬೋದು ಈ ಸತಿ ಕುಂಭರಾಶಿಯಲ್ಲಿ ಹುಟ್ಟಿರೋರು. ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಇದು JET, ನೀಟು ಏನೇನು ಹೇಳ್ತಾರಲ್ಲ, JEE ಅದೆಲ್ಲದರಲ್ಲಿ ಪಟ್ ಅಂತ ಪಾಸ್ಔಟ್ ಆಗ್ತೀರಾ, ಅದರಲ್ಲೇನು ಡೌಟೇ ಇಲ್ಲ. ಭಾಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನೇನು ಕೆರಿಯರು, ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋರು, ಬಿಸ್ನೆಸ್ ಮಾಡೋರು ಓಹೋ ಅಂತ ಲಾಭ ಮಾಡ್ತಾರೆ. ಫ್ರಮ್ ತರಕಾರಿ ಮಾರೋರಿಂದ ಹಿಡಿದು ವಜ್ರ ವೈಡೂರ್ಯ ಮಾರೋರ್ವರೆಗೂ ಓಹೋ ಅಂತಿರ್ತಾರೆ ವ್ಯಾಪಾರದಲ್ಲಿ. ಸೊ ಪ್ರೈವೇಟ್ ಸೆಕ್ಟ್ರಲ್ಲಿರೋರು ಭಾರಿ ಒಳ್ಳೆ ಪ್ರಮೋಷನ್ಸು, ಒಳ್ಳೆ ಟೀಮ್ ಲೀಡರು, ಬ್ರಾಂಚ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಆದೆ, ಜನರಲ್ ಮ್ಯಾನೇಜರ್ ಆದೆ, ವೈಸ್ ಪ್ರೆಸಿಡೆಂಟ್ ಆದೆ, ಈವನ್ ಪ್ರೆಸಿಡೆಂಟೇ ಆದೆ ಕಂಪನಿಗೆ. ಆ ರೀತಿ ಎಲ್ಲ ಪ್ರೈವೇಟ್ ಸೆಕ್ಟ್ರವ್ರಿಗೆ ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ. ಸೊ ಗೌರ್ಮೆಂಟ್ ಸೆಕ್ಟ್ರವ್ರಿಗೆ ಜನರಲ್ ಹೇಳಿದ್ದೀನಿ, ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಸರ್ಕಾರದಲ್ಲಿ ಕೆಲಸ ಮಾಡೋರು ಭಾರಿ ಮೈಯೆಲ್ಲ ಕಣ್ಣಾಗಿರಬೇಕು, ಇಲ್ಲಾಂದರೆ ಭಾರಿ ಕಷ್ಟಕ್ಕೊಳಗಾಗ್ತಾರೆ. ಎನ್ಕ್ವೈರಿಗಳು ಸಿಗ್ಬೋದು.
ನೋಟಿಸಸ್ ಬರ್ಬೋದು. ಆದ್ದರಿಂದ ಸ್ವಲ್ಪ ಕೇರ್ ತಗೊಳ್ಳಿ ಗೌರ್ಮೆಂಟ್ ಸೆಕ್ಟರ್ದವರು. ಮಿಕ್ಕಿದವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಇನ್ನು ನೆಕ್ಸ್ಟ್ ಏನು, ಮ್ಯಾರೇಜ್ ವಿಷಯಕ್ಕೆ ಪಂಚಮ ಸ್ಥಾನಾಧಿಪತಿ ಪಂಚಮ ಸ್ಥಾನದಲ್ಲೇ, ಭಾಗ್ಯಸ್ಥಾನಾಧಿಪತಿ ಪಂಚಮ ಸ್ಥಾನದಲ್ಲೇ, ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಡೆ ಸಂಬಂಧಗಳು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಜೋರಾಗಿರ್ತಕ್ಕಂಥವ್ರು. ನೀವು ಕೋಟಿಗೆ ಬಾಳ್ತೀರ ಅಂದರೆ ಅವರು 10 ಕೋಟಿಗೆ ಬಾಳ್ತಕ್ಕಂಥ ಸಂಬಂಧಗಳೆಲ್ಲ ಸಿಗಬಹುದು. ಸೊ ಹೆಲ್ತ್ ವಿಷಯ ಅಂತ ಬಂದಾಗ ಸ್ವಲ್ಪ ತೊಂದರೆಗಳು ಬರ್ಬೋದು. ಓಕೆ, ಯಾಕಂದರೆ ರಾಶಿಯಲ್ಲೇ ರಾಹು ಅಲ್ವಾ, ದಪ್ಪ ಇರ್ತಕ್ಕಂಥವ್ರು, ಕಾಮನಾಗಿ ದಪ್ಪ ಇರ್ತಕ್ಕಂಥವ್ರು ಎಲ್ರಿಗೂ ಗೊತ್ತದೆ, ಏನು ಹೇಳ್ಬೇಕಾದ್ದೇ ಇಲ್ಲ, ಅದೊಂದು ಜನರಲ್. ಅದಕ್ಕೋಸ್ಕರ ಸಣ್ಣ ಇರೋರಿಗೆ ರೋಗ ಬರಲ್ಲ ಅಂತೆಲ್ಲ ಏನಿಲ್ಲ. ಬಟ್ ದಪ್ಪ ಇರೋರಿಗೆ ಪರ್ಸೆಂಟೇಜ್ ವೈಸ್ ಜಾಸ್ತಿ ಅನ್ನೋದು ಗೊತ್ತಿರೋದ್ರಿಂದ ದಪ್ಪ ಇರತಕ್ಕಂಥ ಕುಂಭರಾಶಿಯವರು ಈ ವರ್ಷ ಕೊಲೆಸ್ಟ್ರಾಲು MRI ತೆಗೆದು ನೋಡ್ಕೊಂಬಿಟ್ಟು ಏನಾದರೂ ಟ್ರೀಟ್ಮೆಂಟ್ಸ್ ಇತ್ತು ಅಂದರೆ ಸಣ್ಣದಲ್ಲೇ ಮಾಡ್ಕೊಂಬಿಡಿ, ಇಲ್ಲಾಂದರೆ ದೊಡ್ಡದಾಗ್ತಕ್ಕಂಥ ಚಾನ್ಸಸ್ ಉಂಟು. ಇದೆಲ್ಲದರಲ್ಲಿ ಒಳ್ಳೆಯದಾಗೋದಕ್ಕೆ ನಾವು ಕಾಮನಾಗಿ ಶನೀಶ್ವರನಿಗೆ ಮೊರೆ ಹೋಗೋದೇ ಉತ್ತಮ. ಅದರಲ್ಲಿ ಎಲ್ಲರೂ ಅಷ್ಟೇ, ಕುಂಭರಾಶಿಯಲ್ಲಿ ಹುಟ್ಟರು ಕಾಮನಾಗಿ ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಬರೋದು, ಪೂಜೆಗಳು ಮಾಡ್ಕೊಂಬರೋದೆಲ್ಲ ಉಂಟು. ಬಟ್ ನಾನು ಅವ್ರಿಗೆ ಹೇಳ್ತಕ್ಕಂಥದ್ದು ಏನಂದರೆ, ನಮಗೆಲ್ರಿಗೂ ಗೊತ್ತಿರೋ ಕಥೆ ಇದೆಯಲ್ಲ, ಆಂಜನೇಯ ಶನಿ ಕಷ್ಟದಲ್ಲಿದ್ದು ನೀನು ಎಲ್ರಿಗೂ ಕಷ್ಟ ಕೊಡ್ತೀಯ ಅಂತೇಳಿ ಒಂದು ಗುಹೆಯಲ್ಲಿ ಬಂಡೆ ಹಾಕಿ ಮುಚ್ಚಿಬಿಟ್ಟಿದ್ರೆ, ನನ್ನನ್ನು ಕಾಪಾಡ್ರು ಅಂತ ಶನಿ ಹೇಳುವಾಗ ಆಂಜನೇಯ ಬಂದು ಅವ್ರನ್ನ ಕಾಪಾಡೋಕ್ಕೆ ಬಂದು, ನಾನೇನಾದರೂ ನಿನ್ನ ದೃಷ್ಟಿ ಬಿದ್ದರೆ ನೀನೋ ನನ್ನ ಕಾಪಾಡೋಕ್ಕೆ ಬಂದಿದ್ಯಪ್ಪ, ನನ್ನ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ನೀನೆಲ್ಲ ಕಳ್ಕೊಂಬಿಡ್ತೀಯಲ್ಲ ಅಂತ ಹೇಳಿದಾಗ, ನಾನೇ ರಾಮನ ದಾಸ, ಕಳ್ಕೊಳಕ್ಕೆ ನನ್ನ ಹತ್ರ ಏನಿದೆ, ನನಗೇನು ಸಂಸಾರವ ಹೆಂಡ್ತಿನ ಮಕ್ಕಳ ಅಂತೇಳಿ ಬಿಡಿಸಿದ್ನಂತೆ. ಬಿಡಿಸಿದ್ದಕ್ಕೆ ವರ ಕೊಟ್ಟಿದ್ದು ಶನೀಶ್ವರ, ನಿನ್ನ ಭಕ್ತರು ಯಾರಿರ್ತಾರೋ ಅವ್ರನ್ನ ನಾನು ಯಾವ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ಒಂದು ಕತೆ, ತಾತ್ಪರ್ಯ ಚೆನ್ನಾಗಿದೆ. ಆದ್ದರಿಂದ ಕುಂಭರಾಶಿಯವರು ಆಂಜನೇಯನ ದೇವಸ್ಥಾನಗಳು ವಿಶೇಷ ಎಲ್ಲೆಲ್ಲಿದೆಯೋ ಹುಡುಕಿ, ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ, ವಿಪರೀತ ರಾಜಯೋಗ ಕೊಡ್ತಕ್ಕಂಥ ಆಂಜನೇಯನ ದೇವಸ್ಥಾನಗಳು ಅಂತ. ಅದರಲ್ಲೇನು, ನಮ್ಮ ಕರ್ನಾಟಕದಲ್ಲಿದೆ ಅಂಜನಾದ್ರಿ, ಆಂಜನೇಯ ಹುಟ್ಟಿದ ಸ್ಥಳ ಅಂತಲೇ ಅಲ್ವಾ. ಕುಂಭರಾಶಿಯವರು ಈ ಸರಿ ಎಲ್ಲ ಆಂಜನೇಯನ ದೇವಸ್ಥಾನನೇ. ಸೊ ಆಂಜನೇಯನ ದೇವಸ್ಥಾನಕ್ಕೂ ಅಷ್ಟೇ ಎಲ್ಲರೂ ಶನಿವಾರ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಬೇಡ, ಬುಧವಾರ ಶುಕ್ರವಾರನೇ ಹೋಗಿ. ಬುಧವಾರ ಶುಕ್ರವಾರ ಆಂಜನೇಯನ ದುಡ್ಡು ಕೊಡಲ್ಲ ಅಂದ್ಕೊಂಡಿದ್ದೀರಾ, ಅವ್ರಿಗೇನು ಕಮ್ಮಿನಾ, ಸಿಕ್ಕಾಪಟ್ಟೆ ಕೊಡಿಸ್ತಾರೆ. ಸೊ ಅದರಿಂದ ಆಂಜನೇಯನ ದೇವಸ್ಥಾನಕ್ಕೂ ಬುಧವಾರ ಶುಕ್ರವಾರ ಹೋಗಿ ನೋಡಿ, ಒಳ್ಳೆ ಇಂಟೆಲಿಜೆನ್ಸ್ ಬೆಳೆಯುತ್ತೆ, ಒಳ್ಳೆ ಫಿನಾನ್ಷಿಯಲ್ ಸೌಂಡ್ ಆಗಿರ್ತೀರ. ಅಂಜನಾದ್ರಿಗೆ ಹೋಗಿ ಬನ್ನಿ, ಬೆಂಗಳೂರಲ್ಲೇ ಇದೆ, ಹಾರ್ಟ್ ಆಫ್ ದ ಸಿಟಿ ಇದೆ, ಗವಿಪುರಂ ಗುಟ್ಟಳ್ಳಿಯಲ್ಲಿ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಅಂತೀವಲ್ಲ, ಅದ್ರ ಆಪೋಸಿಟು ಅಲ್ಲಿ ಒಬ್ಬ ಆಂಜನೇಯ ಇದ್ದಾನೆ, ವೀರಭದ್ರನ ಪಕ್ಕದಲ್ಲೇ ಪೂರ್ತಿ ಬಂಡೆ. ಆ ಬಂಡೆಯಲ್ಲಿ ಯಂತ್ರೋದ್ಧಾರಕ ಅಂತ ಹೇಳ್ತೀವಿ, ಸ್ಟಾರ್ ಹಾಕಿ ಬಾಲ ಮೇಲೆತ್ತಿರ್ತಕ್ಕಂಥದ್ದು, ಯಂತ್ರೋದ್ಧಾರ ಆಂಜನೇಯ ಅಂತ ಹಂಪಿಯಲ್ಲಿದೆ, ಅದು ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಇಲ್ಲಿ ಬೆಂಗಳೂರಲ್ಲೇ ನೀವು ಇದ್ದೀರಿ ಅಂದರೆ ಪ್ರಳಯ ಕಾಲ ವೀರಭದ್ರನ ದೇವಸ್ಥಾನದಲ್ಲಿರ್ತಕ್ಕಂಥ ಆಂಜನೇಯನ ದರ್ಶನ ಮಾಡ್ಕೊಂಬನ್ನಿ. ತಿಟ್ಟೈ ಆಂಜನೇಯ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಕುಗ್ಮಕೋಣಂನಲ್ಲಿ ಬರುತ್ತೆ ತಿಟ್ಟೈ ಆಂಜನೇಯ ಅಂತ, ಕಾರ್ಯಸಿದ್ಧಿ ಆಂಜನೇಯ ಅಂತ, ಭಾರಿ ಪುಟ್ಟ ಆಂಜನೇಯ. ಕೃಷ್ಣನ ದೇವಸ್ಥಾನದಲ್ಲಿ ಆಂಜನೇಯ ಎಲ್ಲಿ ಸಿಗೋದು? ಕೃಷ್ಣನ ದೇವಸ್ಥಾನದಲ್ಲಿ ಆಂಜನೇಯ ಇರೋದು, ಪುಟ್ಟ ಆಂಜನೇಯ, ಹೆಸರೇ ತಿಟ್ಟೈ ಕಾರ್ಯಸಿದ್ಧಿ ಆಂಜನೇಯ ಅಂತ. ಅಲ್ಲಿ ತೆಂಗಿನಕಾಯಿಗಳೆಲ್ಲ ಕಟ್ತಾರೆ, ಆ ಆಂಜನೇಯನ್ನು ದರ್ಶನ ಮಾಡ್ಕೊಂಬನ್ನಿ. ಆಮೇಲೆ ಇನ್ನೊಂದು ದೇವಸ್ಥಾನ ನಾಮಕ್ಕಲ್ಲಲ್ಲಿ ಆಂಜನೇಯ, ನಾಮಕ್ಕಲ್ ಆಂಜನೇಯ, ಸೇಲಂ ಪಕ್ಕದಲ್ಲಿ ಬರುತ್ತೆ. ಬಾ, ಏನು ವೈಬ್ರೇಷನ್ನು. ಆ ದೇವಸ್ಥಾನಕ್ಕೂ ಹೋಗಿ ಬನ್ನಿ. ಹೋಗಿ ಬಂದ್ರಿ ಅಂದರೆ ನಿಮ್ಮ ಏನೇ ಸಮಸ್ಯೆಗಳಿರಲಿ ಕುಂಭರಾಶಿಯವ್ರಿಗೆ ಒಳ್ಳೆಯದೆಲ್ಲ ಹೆಚ್ಕೊಂಡು ಹೋಗುತ್ತೆ, ಕೆಟ್ಟದ್ದೇನಿದ್ರು ಕಡಿಮೆ ಆಗುತ್ತೆ. ಅದೇ ರೀತಿ ಆಗಲಿ ಅಂತ ನಾವು ಸಿದ್ಧಿವಿನಾಯಕ ಸರ್ವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.